ರಾಮ ಬಂದ ರಾಮ ಅಲ್ಲ ಕ್ಯಾಪ್ ಕಟ್ಟಿ ಹೋಗಿ ಇದಾಯ್ತು ಏನಾಯ್ತು ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು ಪೊಲೀಸ್ ಪೊಲೀಸ್ ಅಲ್ಲ ಪೊಲೀಸ್ ಮನೆ ಕಾರ್ ಬಂದ ಕಣ ನಡಿಲ್ಲ ಕಾರ್ ಗೌಡ್ರ ಬಂದ್ರು ಗೌಡ್ರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ನಮ್ಮನೆಗೆ ಈಗ ಬಂದಿದ್ದಾರೆ ನಿಹಾರಿಕಾ ಅವರು. ಮಸ್ತ್ ಮಲ್ಲೇಕಾ ಅವರು ಬಂದಿದ್ದಾರೆ. ನಮ್ಮನೆ ಚಿನ್ನನ ಹಿಡ್ಕೊಂಡು ಆಟ ಆಡ್ತಾರೆ. ಹಾಂ ಏನಾಗ ಇಲ್ಲ ಕಣವ, ಏನೂ ಇಲ್ಲ ಕಣ ಮನೆ. ಹುಷಾರು ಹಂಗನ್ನ ಅವನಿಗೆ ಹುಷಾರನ ಮರ್ಯಾದಿಂದ ಸುಮ್ಮನಿರೋನು. ಓಯ್ ಯಾಕೆ ಯಾಕೆ ಓಯ್ ಏನು ಓ ಯಾಕೆ ಆವಾಜ್ ಆಗ್ತಿದ್ಯಾ? ಏನ್ ನಿಂದೋನು ಓ ಯಾಕ ಜಾಸ್ತಿ ಆಯ್ತು ನಿಂದು? ಬಿಡ್ತೀವೇನು ಬಾ ಸೈಕ್ ಮೇಲೆ ಆಡೋದು. ಸೈಕ್ ಮೇಲೆ ಯಾವ್ದು ಅವೆಲ್ಲ ಇರೋದು ಪಾಪು? ನಂಗೆ ಗೊತ್ತಿಲ್ಲ ತಿಳಿದು ಅಂತ. ಅದ್ರ ಕೆಳಗಿತ್ತಾಗ ಮಚ್ಚದ ಕೆಳಗ ಈತ ಪಾಪು ನೋಡು, ಇಲ್ಲಿ ಕೆಳಗ ಇದ್ರ ಕೆಳಗ ಇದ್ರ ಕೆಳಗಿದ್ದೆ ಮತ್ತೆ ಬೀರೊಳಗೆ ಅದು ಇಲ್ಲ ಇಲ್ಲ. ಪೀತಮ್ಮನ್ ಕರ್ಕೊ ಹೋಗು. ನಂಗೆ ಗೊತ್ತಿಲ್ಲ ಕಣವ ಎಲ್ಲಿ ಅಕ್ಕನ್ ಕೇಳ. ನಂಗೆ ಗೊತ್ತಿಲ್ಲ ಎಲ್ಲಿತೆ ಅಂತ ಪಾಪು. ನಂಗೆ ಗೊತ್ತಿಲ್ಲ ಎಲ್ಲಿಂದ ಪಾಪ ಎಲ್ಲಿತೆ ಅಂತ. ಅದು ಮಮ್ಮಿ ಕೇಳು. ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಇಲ್ಲ ಅದಕ್ಕೆ ನಿಂಗೆ ಹಿಂಗ ಅನ್ನ ಲಡ್ಕ ಲಕ್ಕ ಅಲ್ಲ ಲಡ್ಕ. ಲಡ್ಕನು ಲಕ್ಕ ಅಲ್ಲ ಕಣವ. ಲಡಕ ಲಾ ಕ ಹೇಳು ಲಡುಕ. ಹಿಂಗಾನು ಸ್ತ್ರೀಲಿಂಗ ಪುಲ್ಲಿಂಗ ನಪಂಸಕಲಿಂಗ. ನಪಂಸಕಲಿಂಗ ಚುಪ್ಪಲ್ ಕೊಡು ಮತ್ತೆ. ಅಯ್ಯೋ ಮತ್ತೆ ಹೇಳಿಲ್ವಾ ಮತ್ತೆ? ಅದೇ ಅದಕ್ಕೆ ಬಾಯಿ ತಕೊಡು. ಅಯ್ಯೋ ಫ್ರೆಂಡ್ಸ್ ನೋಡಿಲ್ಲ, ಮಾದವರು ಪೇಂಟ್ ಹೊಡಿತಾರೆ. ಅನ್ನಕ್ಕೆ ನೋಡಿ. ಪೇಂಟರ್ ಮಾದೇಶ್. ಸಾಕು ಬಿಡ ಮರೆ, ನೀನು ಕೊಚ್ಚೋದು ನೋಡ್ರಿ ಅದ್ರ ಕಟ್ಟಿ ತಗ. ಗಸ್ ನೋಡಿಲ್ಲ ಅನ್ನಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತೈತೆ. ನೋಡಿಲ್ಲ ಒಂದು ಹಲಸಿನ ಹಣ್ಣೆಲ್ಲ ತಿಂದೈತೆ. ಹಲಸಿನಕಾಯ ಬರೀ ಒಂದು ಸೆಡೆ ಬಿಟ್ಟಿತ್ತು ನನಗೆ. ಗಸ್ ನೋಡಿ ಈ ಚರ್ಚು ಪೂರ್ತಿ ತಂದಿತ್ತು, ಎಲ್ಲ ಖಾಲಿ ಮಾಡಿದ್ದೆ. ಫ್ರೆಂಡ್ಸ್ ದನ ಹೊಡ್ಕೊಂಬಂದ ನೋಡಿ ಇಲ್ದೀನಿ. ಝೂಮ್ ಹಾಕಲ್ಲ ತಡೆ 10 ರೂಪಾಯಿ ಆಯ್ತು.
ಹಾಯ್ ಫ್ರೆಂಡ್ಸ್, ಇಲ್ಲೇ ದಿನಿ ಬಂದ ನೋಡಿ ದನ ಹೊಡ್ಕೊಂಡು ಹೊಲ್ಟಾನಿಗೆ ಮಾವಿನಕಾಯಿ ತಿನ್ನಕ್ಕೆ. ರಾಮ ಬಂದ ಇದಾಯ್ತು. ಏನಾಯ್ತು? ಅಪ್ಡೇಟ್ ಬಿಟ್ಟಿದ್ದಾರೆ. ಬಸ್ ನೋಡಿ ಇಲ್ಲಿ ಕರೇಬ್ಗೌಡ್ರು ಮತ್ತೆ ನಮ್ಮ ದೀಪಕ್ ಅವ್ರು ಹೋಗ್ತಿದಾರೆ ಇಲ್ಲಿ. ವೀಕಿ ನಿಮ್ದಲ್ಲಿ ಹಂಗೆ ಡೌನ್ಲೋಡ್ ಇದಾಗೋದು. ಮಹೇಶ್ ಅವರು, ರಾಮ ಅವರು ಬಂದಿದ್ದಾರೆ ಇಲ್ಲಿ ಗೈಸ್. ಹಾಗೇನು ಹೊಲ್ಟಿದೀವಿ ಈಗ ಎಲ್ಲಿಗೆ? ದನ ಮೀಸಕ ಅವನ ಮನೆಗೆ. ಗೈಸ್ ರಾಮ್ಜಿ ನೋಡಿ, ರಾಮ್ಜಿ ಸತ್ಪಾಲ್ ಬರ್ತಿದ್ದಾರೆ ಇಲ್ಲಿ. ನೋಡಿದೀನಿ. ವಾವ್ ಗೈಸ್, ಈಗ ಹೋಗ್ತಿದ್ದೀವಿ ಈಗ ಮಾವಿನ ಹಣ್ಣು ತಿನ್ನಕ್ಕೆ. ಈಗ ಯಾರಿದಾರಂತ? ಹಾಂ, ಯಾರಿಲ್ವಾ? ಇಲ್ಲಿ ಯಾರು ಇದ್ರೆ ಸಿಗಾಕಂಡ್ರೆ ನಮಗೆ ಅಂತ ತಿಕ್ಕಾಗಿಲ್ಲ. ಓ ಎಲ್ಲ ಕೆಡಗ್ಯಾರ ನೋಡಿ. ಮಾದೇಶ್ ನೋಡಿ ಇಲ್ಲಿ ಮುಂದೆ ಹೋಗ್ತಿದ್ದಾರೆ. ಎಲ್ಲ ಹಣ್ಣನ್ನು ಕುಯ್ಕ ಹೋಗಿದ್ದಾರೆ ಗೈಸ್. ಒಂದು 3 ಉಳ್ಕೊಂಡವಿ ಮರದಲ್ಲಿ. ಶ್ಯಾಮ ಹಾಕಲು ಹಣ್ಣೆ ಇಲ್ಲ. ಇದೆಲ್ಲ 4 ಇದ್ದೇವೆ. ಗಸ್ ಗೌಡ ಮನೆ ಕಾರ್ ಬರ್ತೈತಂತೆ, ಹೋಗೋದೇ ಈಗ. ನಡಿಲ್ಲ ಕಾರ್ ಬರ್ತೈತೆ. ಗೊತ್ತೇನಾ ಗೈಸ್? ದಿನೇ ಬಂದ ಗೈಸ್. ದಿನೇ ಬಂದ ಗೌಡ್ರ ಮನೆ. ಗೈಸ್ ಮಾವಿನ ಹಣ್ಣೆಲ್ಲ ಖಾಲಿ ಹಾಕಿದಾವೆ ಇಲ್ಲಿ. ಪ್ರಕಾಶ್ ನೋಡಿ ಹೆಂಗ್ ಕುತ್ಕೊಂತ. ಪ್ರಕಾಶ್ ಅವ್ರೆ, ಹಿಂಗ್ ತಿಂತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಾವಿನಕಾಯಿ ತುಂಬ ಟೇಸ್ಟಿ. ಹಾಂ, ಕತ್ತಿನಂದ್ರೆ ಇನ್ನೂ ಮಜಾನ? ಸೂಪರ್. ದಿನಿ ಅವ್ರೆ, ನಿಮ್ಮ ತಿಂತಾ ಇರೋ ಅನುಭವ ಇನ್ನ ತುಂಬಾ ಹೇಗಿದೆ ಅಂತ ತಿಂತಿದ್ದೀವಿ. ಹಾಂ, ಅಲ್ಲಿ CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾ ಇದೆ ನೋಡಿ ಗೈಸ್, ಸಖತ್ತಾಗಿದೆ CC ಕ್ಯಾಮ್ರಾ. ಸಿಗಾಕೊಂಡ್ರೆ ಸಿಗಾಕೊಂಡ್ರೆ ಬಗ್ನಿ ಕೊಟ್ಟ ಅದು ತಿನ್ನಲ್ಬಿಡ. ಅದಂತೂ ನಿಜ ಗೈಸ್, ಅದಂತೂ ನಿಜ. ಈಗ ಹೋಗ್ತಾ ಇದ್ದೀವಿ ನಮ್ಮ ಮಾಧವ್ರ ಕಡೆ. ಮಾಧವ್ರೆ, ಈಗ ಮಾವಿನ ಹಣ್ಣು ತಿಂತಾರೆ, ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳು. ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ವಿಡಿಯೋ ಮಾಡೋದು? ಅದು ಈ ಕಡೆ ಕೈಲಿ ಇಟ್ಕೋಬೇಕು ಗೊತ್ತು. ಮಾವಿನ ಹಣ್ಣು ತಿಂತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳು. ಬರಲ್ಲ ಮರಿಯಾ ರಾಮ ಇನ್ನು ಮತ್ತೆ ನಂಗೆ ಅಂತ ನೋಡಿದೀನಿ. ರಾಮ ಅವ್ರೆ, ಮಾವಿನ ಹಣ್ಣು ತಿಂತಾರೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನಿಲ್ಲ, ತಿನ್ನೋ ಮಜಾನೇ ಬೇರೆ. ಅಷ್ಟೇ ಹೇಳ್ಬೋದು. ದೀಪ ಅವ್ರೆ, ಮರಕತ್ತಿರ ಗೌಡ್ರೆ, ನಿಮ್ ತೋಟದಲ್ಲಿ ಮಾವಿನ ಹಣ್ಣು ತಿಂತಿದೀವಿ, ನಿಮ್ಮ ಅಭಿಪ್ರಾಯ ಹೇಳಿ ಗೌಡ್ರೆ. ಇಲ್ಲ ದೀಪ, ನಿನ್ನ ಅಭಿಪ್ರಾಯ ಹೇಳಲ್ಲ. ನಮ್ ಗೌಡ್ರ ಅಭಿಪ್ರಾಯ ಕೇಳಿ. ಅಲ್ಲೇ ಯಾರ್ಯಾರು ಇದ್ದಾರೆ? ನಮ್ ಪ್ರಕಲ್ಪ ಮತ್ತೆ ದುಡ್ಡಿನಿ. ಮತ್ತೆ ನಿಮ್ಮ ಅಭಿಪ್ರಾಯ ಹೇಳ್ರಿ. ಮತ್ತ ಸಕ್ಕತ್ತಲ್ಲ? ಇದು ಒಂದೇ ಗೈಸ್, ನಿಜ ಹೇಳ್ಬೇಕಂದ್ರೆ ಸಕ್ಕ ಟೇಸ್ಟ್ ಇದೆ, ಸೂಪರ್ ಆಗಿದೆ ಮಾವಿನ ಹಣ್ಣು ಅಂತವ. ಗೈಸ್, ಮಾತಿಗಂತೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ತುಂಬಾನೇ ಭಯ ಅಂತೆ.